ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಮಟನ್ ಚಾಪ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಹಾಕ್ಕೊಳ್ತಿದ್ದೀನಿ, ಒಂದೆರಡು ಗೆಡ್ಡೆಯಷ್ಟು, ಮತ್ತು ಒಂದು ಏಲಕ್ಕಿ ಮತ್ತು ಚಕ್ಕೆ ಒಂದು 2-3 ಪೀಸು, ಮತ್ತು ಲವಂಗ ಒಂದು 10, ಟೊಮೊಟೊ ಒಂದು ನಾಟಿ ಟೊಮೊಟೊ ಹಾಕ್ಕೊಳ್ತಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ ಒಂದು 5-6 ಹಸಿಮೆಣಸಿನ್ಕಾಯಿ, ಮೆಣಸು ಒಂದು 20-25 ಮೆಣಸು, ಮತ್ತು ಗೋಡಂಬಿ ಒಂದು 5-6 ಪೀಸು, ಶುಂಠಿ ಒಂದು ಇಂಚು ಅಂತ ಹೇಳ್ಬೋದು, ಮತ್ತು ಬೆಳ್ಳುಳ್ಳಿ ಒಂದು 2 ಗೆಡ್ಡೆ ದಪ್ಪ ಗೆಡ್ಡೆ ತೊಗೊಂಡಿದ್ದೀನಿ, ಮತ್ತು ಒಂದು 2 ಸ್ಪೂನಷ್ಟು ಕಡಲೆ, ತೆಂಗಿನಕಾಯಿ ತುರಿ ಒಂದು ಅರ್ಧ ಹೋಳನಷ್ಟು, ಇಷ್ಟನ್ನು ಹಾಕಿ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಜಾಸ್ತಿ ಹಾಕಬೇಕು ಫ್ರೆಂಡ್ಸ್. ಇದಕ್ಕೆ ಕೊತ್ತಂಬರಿ ಒಂದು ಅರ್ಧ ಕಟ್ಟು, ಪುದೀನ ಒಂದು ಸ್ವಲ್ಪ, ಅಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ರುಬ್ಕೊಂಬೋಣ. ನೋಡಿ, ರುಬ್ಬಿದ್ದೀನಿ ನಾನು ಇವಾಗ. ಮತ್ತು ಇವಾಗ ಹೇಗೆ ಮಾಡೋದು ತೋರಿಸ್ತೀನಿ. ಮಟನ್ ಇದು ಮರಿ ಮಟನ್ ಅಂತಾರಲ್ಲ, ಆಡೋದು 1 kg ತೊಗೊಂಬಂದಿದ್ದಾರೆ. ಸೊ ಇದನ್ನು ವಾಶ್ ಮಾಡಿಬಿಟ್ಟು ಇವಾಗ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಕುಕ್ಕರ್ನಲ್ಲಿ ಒಂದು 2-3 ಚಮಚ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಒಂದು ದಪ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅದು ವೀಡಿಯೋ ಆಗಲಿಲ್ಲ. ಸೊ ಇದನ್ನು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರಿಬೇಕು. ಮತ್ತು ಮೆಂತ್ಯ ಸೊಪ್ಪು, ಕಸ್ತೂರಿ ಮೇಥಿ ಅಂತೀವಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು. ಒಂದು ಹಿಡಿಯುವಷ್ಟು, ಇಲ್ಲ ಒಂದು 2-3 ಚಮಚ ಹಾಕ್ಬೋದು ಕಸ್ತೂರಿ ಮೇಥಿ. ಮತ್ತು ಈಗ ಮಟನ್ನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನಲ್ಲೇ ಹುರ್ಕೊಳ್ಬೇಕು. ತುಂಬಾ ಸೂಪರ್ ಇರುತ್ತೆ ಚಾಪ್ಸು. ಇದು ಗಟ್ಟಿಗೆ ಮಾಡೋದು, ಅನ್ನಕ್ಕೆ ಮುದ್ದೆಗದು ಸೂಪರಾಗಿರುತ್ತೆ. ಮತ್ತು ಕಲ್ಲುಪ್ಪು ಒಂದು 2 ಚಮಚದಷ್ಟು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ, ಒಂದು ಅರ್ಧ ಚಮಚದಷ್ಟು. ಮತ್ತು ಮೆಣಸು ಪೌಡರು, ಒಂದು ಅರ್ಧ ಟೊಮೊಟೊ, ನಾಟಿ ಟೊಮೊಟೊ, ಒಂದು ಚಿಕ್ಕ ಟೊಮೊಟೊ, ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಈ ಥರ ಬೇಯಲಿಕ್ಕೆ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 4 ವಿಸಲ್ನ ಬರ್ಸ್ಕೊಳ್ಬೇಕಿದು. ಮಟನು ಬೇಯಬೇಕು ಆ್ಯಕ್ಚುಲಿ. ಇದು ಬಂದು ನಮ್ಮ ವಾರ್ಗಿತಿಯವ್ರು ಮಾಡ್ತಾರೆ, ಅಂದರೆ ನನ್ನ ಭಾವನ ಹೆಂಡ್ತಿ ಮಾಡ್ತಿರೋದು. ಸೊ 4 ವಿಸಲ್ ಬರ್ಸಿದ ನಂತರ ಓಪನ್ ಮಾಡೋಣ ಇವಾಗ ಹೇಗಾಗಿದೆ ಅಂತ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮಟನೆಲ್ಲ, ಸೂಪರಾಗಿ ಬೆಂದಿದೆ. ನೋಡಿ, ನೀರೆಲ್ಲ ಬಿಟ್ಕೊಂಡು ಅದ್ರದ್ದು ಎಣ್ಣೆ ಎಲ್ಲ ಬಿಟ್ಕೊಂಡು. ಧನಿಯಾ ಪೌಡರು ಮತ್ತು ಮನೆಯಲ್ಲೇ ಮಾಡಿರೋದು ಸಾಂಬಾರು ಪೌಡರು ಒಂದು 2 ಚಮಚದಷ್ಟು ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ತಾಯಿದ್ದೀನಿ. ಬೇಳೆ ಪೌಡರ್ ಅಂತೀವಲ್ಲ ಅದು, ಮತ್ತು ರುಬ್ಬಿರುವಂಥ ಮಸಾಲೆ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡಿಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ 1 ವಿಸಲ್ನ ಬರ್ಸ್ಕೊಳ್ಬೇಕು. 4 ಆಲ್ರೆಡಿ ಬೇಯಿಸಿದ್ದೀವಿ, ವಿಸಲ್ ಬರ್ಸಿದ್ದೀವಿ. ಈಗ ಇನ್ನೊಂದು ನೋಡಿ, ಅದಕ್ಕೆ ಸ್ವಲ್ಪ ನೀರನ್ನ ಬೇಕಂದರೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಕೈನಲ್ಲಿ ಉಪ್ಪು ಹಾಕಿರೋದನ್ನು ಹಾಗೆ ನೀರು ತೊಳ್ಕೊತಿದ್ದಾರೆ ಕೈನವರು. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಕಿಷ್ಟು. ಇದು ಗಟ್ಟಿಗೆ ಇರಬೇಕು ಫ್ರೆಂಡ್ಸ್, ನೀರು ಥರ ಇರಬಾರ್ದು. ಮಟನ್ ಚಾಪ್ಸು ಸೂಪರಾಗಿರುತ್ತೆ. ನೀವು ದೋಸೆ ತಿನ್ಬೋದು, ಅನ್ನ, ಬಿಸಿ ಅನ್ನ, ಮುದ್ದೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು. ಓಕೆ, ನೀರನ್ನ ಸ್ವಲ್ಪ ಹಾಕ್ಬಿಟ್ಟು ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ 2 ವಿಸಲ್ನ ಬರ್ಸ್ಕೊಳ್ಳೋಣ. ಆಲ್ರೆಡಿ 4 ಬರ್ಸಿದ್ದೀವಿ, ಇವಾಗ 2 ವಿಸಲ್ನ ಬರ್ಸೋಣ. ಇವಾಗ ಆಗಿದೆ. ಇವಾಗ ಓಪನ್ ಮಾಡಿ ನೋಡೋಣ. ವಾವ್, ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಈ ವಿಡಿಯೋ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.